ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 26ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಎಬೋಲಾ ವೈರಸ್ನ ರೂಪಾಂತರಿಯನ್ನ ಇತ್ತೀಚೆಗೆ ಯಾವ ದೇಶದಲ್ಲಿ ತಯಾರಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಚೀನಾ, ಅಮೆರಿಕ, ಬ್ರಿಟನ್, ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರೀಸೆಂಟ್ ಆಗಿ ಚೀನಾ ದೇಶದ ಲ್ಯಾಬ್ ಒಂದರಲ್ಲಿ ಈ ಎಬೋಲಾ ವೈರಸ್ನ ರೂಪಾಂತರಿಯನ್ನ ತಯಾರು ಮಾಡಿರ್ತಾರೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚೀನಾದ ವಿಜ್ಞಾನಿಗಳು ಹೆಬೈ ಮೆಡಿಕಲ್ ವಿಶ್ವವಿದ್ಯಾಲಯದ ಲ್ಯಾಬ್ನಲ್ಲಿ ಈ ಒಂದು ಎಬೋಲಾದ ರೂಪಾಂತರಿಯನ್ನ ಸೃಷ್ಟಿ ಮಾಡಿರ್ತಾರೆ. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಎಬೋಲಾ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಸೈನ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಸೊ ಎಬೋಲಾ ಅನ್ನೋದು ಒಂದು ವೈರಲ್ ಡಿಸೀಸ್ ಆಗುತ್ತೆ. ಅದೊಂದು ವೈರಲ್ ಡಿಸೀಸ್ ಆಗುತ್ತೆ ಮತ್ತು ಸಾಂಕ್ರಾಮಿಕ ರೋಗ ಕೂಡ ಆಗುತ್ತೆ. ಇಲ್ಲಿ ಎಬೋಲಾ ರೋಗದ ಮುಖ್ಯ ಲಕ್ಷಣಗಳು ಏನೇನು? ಜ್ವರ ಬರೋದಾಗಿರ್ಬೋದು, ಅಥವಾ ಗಂಟಲು ನೋವು, ತಲೆನೋವು, ಅತಿಸಾರ, ಇವೆಲ್ಲವೂ ಕೂಡ ಎಬೋಲಾದ ಮುಖ್ಯ ಲಕ್ಷಣಗಳು ಆಗುತ್ತೆ. 1976ರಲ್ಲಿ ಈ ಒಂದು ಎಬೋಲಾ ವೈರಸ್ ಅನ್ನ ದಕ್ಷಿಣ ಸುಡಾನ್ನ ಪಟ್ಟಣ ಆಗಿರುವಂತಹ ಎನ್ಜಾರಾ, ಸೊ ಈ ಒಂದು ಪಟ್ಟಣದಲ್ಲಿ ಗುರುತಿಸ್ತಾರೆ. ಕೇಳಬಹುದು ಎಕ್ಸಾಮ್ ನಲ್ಲಿ. ಸೊ ಪ್ರಥಮ ಬಾರಿಗೆ ಎಬೋಲಾವನ್ನ ಯಾವ ವರ್ಷದಲ್ಲಿ ಐಡೆಂಟಿಫೈ ಮಾಡಿದ್ರು, ಗುರುತಿಸಿದ್ರು ಅಂತ ಕೇಳಿದ್ರೆ ಸೊ 1976 1976ರಲ್ಲಿ ದಕ್ಷಿಣ ಸೂಡಾನ್ನ ಪಟ್ಟಣ ಆಗಿರುವಂತಹ ಎನ್ಜಾರಾ, ಸೊ ಈ ಒಂದು ಪ್ಲೇಸ್ ನಲ್ಲಿ ಇದನ್ನ ಐಡೆಂಟಿಫೈ ಮಾಡ್ತಾರೆ. ಮುಂದಿನ ಪ್ರಶ್ನೆ, G7 ದೇಶಗಳು ಯಾವ ವರ್ಷದ ಒಳಗಾಗಿ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನ ತಲುಪುವಂತಹ ಗುರಿಯನ್ನ ಹಾಕಿಕೊಂಡಿವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು 2030, 2040, 2050, 2060. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ 2050ರ ಒಳಗಾಗಿ ಈ G7 ದೇಶಗಳು ಏನಿದೆ ಅಲ್ವಾ, ಸೊ ಈ ದೇಶಗಳು ನಿವ್ವಳ ಶೂನ್ಯ ಹೊರಸೂಸುವಿಕೆ, ನೆಟ್ ಝೀರೋ ಎಮಿಷನ್ ಅಂತ ನಾವು ಕರಿತೀವಿ, ನೆಟ್ ಝೀರೋ ಎಮಿಷನ್ ಅಂತ. ಸೊ ಈ ನಿವ್ವಳ ಶೂನ್ಯ ಹೊರಸೂಸುವಿಕೆನ ತಲುಪುವಂತಹ ಗುರಿಯನ್ನ ಈ G7 ದೇಶಗಳು ಹಾಕೊಂಡಿರುತ್ತೆ. ಸೊ G7 ಅನ್ನೋದು ಒಂದು ರಾಜಕೀಯ ಮತ್ತು ಆರ್ಥಿಕ ವೇದಿಕೆ ಆಗುತ್ತೆ. ಸೊ ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಏನ್ ಕೇಳ್ತಾರೆ? ಸೊ G7 ಒಂದು ಏನ್ ಗುಂಪು ಏನಿದೆ ಇದರ ಸದಸ್ಯ ದೇಶಗಳು ಯಾವುದು ಅಂತ ಕೇಳಬಹುದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಬಹಳ ಇಂಪಾರ್ಟೆಂಟು, ನೆನಪಿನಲ್ಲಿ ಇಟ್ಕೋಬೇಕು. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಸೊ ಇವುಗಳು ಈ G7 ಗುಂಪಿನ ಸದಸ್ಯ ದೇಶಗಳಾಗುತ್ತೆ. ಸೊ ಇನ್ನೊಂದು ಹೆಚ್ಚಿನ ಸದಸ್ಯ ಕೂಡ ಬರುತ್ತೆ, ಯುರೋಪಿಯನ್ ಯೂನಿಯನ್. ಸೊ EU ಯುರೋಪಿಯನ್ ಯೂನಿಯನ್ ಏನಿದೆ ಇದು ಹೆಚ್ಚುವರಿ ಸದಸ್ಯ ಆಗುತ್ತೆ. 1973ರಲ್ಲಿ ಈ G7 ಏನಾಗುತ್ತೆ, ರಚನೆ ಆಗುತ್ತೆ. ಸೊ ಕೇಳ್ತಾರೆ ಎಕ್ಸಾಮ್ ನಲ್ಲಿ G7 ಯಾವಾಗ ರಚನೆ ಆಯಿತು ಅಂತ ಕೇಳಿದ್ರೆ 1973ರಲ್ಲಿ ರಚನೆ ಆಯಿತು. ಹಾಗಾಗಿ ಈ G7 ದೇಶಗಳು ಏನ್ ಮಾಡಿದೆ, ಒಂದು ನಿರ್ಧಾರವನ್ನ ಮಾಡಿದೆ. ಏನ್ ನಿರ್ಧಾರ? 2050ರ ವೇಳೆಗೆ ನಾವು ನಿವ್ವಳ ಶೂನ್ಯ ಹೊರಸೂಸುವಿಕೆ, ನೆಟ್ ಝೀರೋ ಎಮಿಷನ್ ಗುರಿಯನ್ನ ತಲುಪಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡಿರುತ್ತೆ. ಈ ಮೂಲಕ ಏನು ವಾತಾವರಣ ಏನಿದೆ, ಈ ವಾತಾವರಣದಲ್ಲಿ ಹಸಿರು ಮನೆ ಅನಿಲಗಳ ಪ್ರಮಾಣವನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು, ಸಮತೋಲನದಲ್ಲಿ ಇರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡುತ್ತೆ.
ಸೊ ಹಸಿರು ಮನೆ ಅನಿಲ ಅಂದ್ರೆ ಏನು ಅಂದ್ರೆ ಈ ಭೂಮಿಯ ವಾತಾವರಣ ಏನಿದೆ, ನಮ್ಮ ಭೂಮಿಯ ವಾತಾವರಣದಲ್ಲಿ ಶಾಖವನ್ನ ಹಿಡಿದಿಟ್ಟುಕೊಳ್ಳುವಂತಹ ಅನಿಲಗಳಿಗೆ ಹಸಿರು ಮನೆ ಅನಿಲಗಳು ಅಂತ ಕರೀತಾರೆ. ಕೇಳಬಹುದು ನಿಮ್ಮ ಎಕ್ಸಾಮ್ ನಲ್ಲಿ ಹಸಿರು ಮನೆ ಅನಿಲ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂದ್ರೆ ಅದರ ಮೀನಿಂಗ್ ಏನು ಅಂತಂದ್ರೆ ನಮ್ಮ ಭೂಮಿಯ ವಾತಾವರಣದಲ್ಲಿ ಒಂದು ಶಾಖವನ್ನ ಹಿಡಿದಿಟ್ಟುಕೊಳ್ಳುವಂತಹ ಅನಿಲಗಳಿಗೆ ಹಸಿರು ಮನೆ ಅನಿಲಗಳು ಅಂತ ಕರೀತಾರೆ. ಈ ಹಸಿರು ಮನೆ ಅನಿಲಗಳ ಪ್ರಮಾಣವನ್ನ ಕಾನ್ಸ್ಟೆಂಟ್ ಆಗಿ ಸಮತೋಲನದಲ್ಲಿ ಇರಿಸಬೇಕು ಅನ್ನೋದು ಈ ಒಂದು G7 ದೇಶಗಳ ನಿರ್ಧಾರ ಆಗುತ್ತೆ. ಹಾಗಾದ್ರೆ ಹಸಿರು ಮನೆ ಅನಿಲಗಳು ಯಾವ್ದ್ಯಾವುದು? ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮೀಥೇನ್, ನೈಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೋರೋಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ನೈಟ್ರಸ್ ಟ್ರೈಫ್ಲೋರೈಡ್ ಇವೆಲ್ಲವೂ ಕೂಡ ಹಸಿರು ಮನೆ ಅನಿಲಗಳು ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಈ ಲಿಸ್ಟ್ ತಮಗೆ ಗೊತ್ತಿರಬೇಕು. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೋರೋಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ನೈಟ್ರಸ್ ಟ್ರೈಫ್ಲೋರೈಡ್ ಇವೆಲ್ಲವೂ ಕೂಡ ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸಸ್ ಆಗುತ್ತೆ. ಇನ್ನು ಪ್ಯಾರಿಸ್ ಒಪ್ಪಂದದ ಪ್ರಕಾರ ನಮ್ಮ ಜಾಗತಿಕ ತಾಪಮಾನ ಗ್ಲೋಬಲ್ ಟೆಂಪರೇಚರ್ ಏನಿದೆ ಅದನ್ನ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು, ಆ ನಿಟ್ಟಿನಲ್ಲಿ ಎಲ್ಲ ದೇಶಗಳು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಪ್ಯಾರಿಸ್ ಒಪ್ಪಂದದಲ್ಲಿ ಡಿಸೈಡ್ ಮಾಡಿರ್ತಾರೆ. ಸೊ ಕೇಳ್ತಾರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಜಾಗತಿಕ ತಾಪಮಾನ ಅಂತಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿ ಮನುಷ್ಯರ ಸರಾಸರಿ ಜೀವಿತಾವಧಿ ಎಷ್ಟು ಅಂತ. ಆಯ್ಕೆಗಳು 65 ವರ್ಷ, 68 ವರ್ಷ, 70.5 ವರ್ಷ, 71.4 ವರ್ಷ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟ್ ಆಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಆ ವರದಿಯ ಪ್ರಕಾರ ಜಗತ್ತಿನಾದ್ಯಂತ ಕೋವಿಡ್ ನಂತರ, ಕೋವಿಡ್-19 ನಂತರ ಜೀವಿತಾವಧಿಯಲ್ಲಿ ಇಳಿಮುಖ ಆಗಿರುತ್ತೆ. ಸೊ ಪ್ರಸ್ತುತ ಸರಾಸರಿ ಜೀವಿತಾವಧಿ ಎಷ್ಟಿದೆ? ಸೊ ಬದುಕುವಂತಹ ಒಂದು ಊಹೆ ಅಥವಾ ಸಾಮರ್ಥ್ಯ ಎಷ್ಟು ಬರುತ್ತೆ? ಸರಾಸರಿ ಜೀವಿತಾವಧಿ ಎಷ್ಟಿದೆ ಅಂದ್ರೆ 71.4 ವರ್ಷ ಇದೆ. ಆಫ್ಟರ್ ಕೋವಿಡ್ ಆದ್ಮೇಲೆ ಇದರ ಒಂದು ಜೀವಿತಾವಧಿಯ ಪ್ರಮಾಣ ಏನಾಗಿದೆ ಅದು ಇಳಿಕೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಸ್ಟಾರ್ ಶಿಪ್ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆ. ಆಯ್ಕೆಗಳು, ಇದು ಸ್ಪೇಸ್ ಎಕ್ಸ್ ಕಂಪನಿ ತಯಾರಿಸುತ್ತೆ. ಇದು ಒಂದು ಮರುಬಳಕೆ ಮಾಡಬಹುದಾದ ಆಕಾಶ ನೌಕೆ. ಇದು 397 ಅಡಿ ಎತ್ತರವಿದೆ. ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಚಿತ್ರವನ್ನು ಗಮನಿಸಬೇಕಾಗತ್ತೆ. ಇದು ಸ್ಟಾರ್ ಶಿಪ್ ಆಗುತ್ತೆ. ಸೊ ಇದು ಸ್ಪೇಸ್ ಎಕ್ಸ್ ಕಂಪನಿ ಇದನ್ನ ತಯಾರು ಮಾಡುತ್ತೆ. ಇದೊಂದು ಆಕಾಶ ನೌಕೆ, ಬಾಹ್ಯಾಕಾಶ ನೌಕೆ, ಆಕಾಶ ನೌಕೆ. ಇದು 397 ಅಡಿ ಎತ್ತರ ಇರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಏನ್ ಕೊಡ್ತಾರೆ? ಸ್ಪೇಸ್ ಎಕ್ಸ್ ಅಂತ ಕೊಡ್ತಾರೆ. ಸೊ ಬ್ಲೂ ಒರಿಜಿನ್ ಅಂತ ಕೊಡ್ತಾರೆ. ಒಂದ್ ಕಡೆ ಈ ಒಂದು ಕಂಪನಿಗಳ ಹೆಸರನ್ನ ಕೊಟ್ಟು ಅದರ ಓನರ್ಗಳ ಹೆಸರನ್ನ ಮ್ಯಾಚ್ ಮಾಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಸ್ಪೇಸ್ ಎಕ್ಸ್ ಕಂಪನಿ ಏನಿದೆ ಇದು ಸ್ಟಾರ್ಶಿಪ್ ಆಕಾಶ ನೌಕೆಯನ್ನ ತಯಾರು ಮಾಡುತ್ತೆ. ಸೊ ಈ ಸ್ಪೇಸ್ ಎಕ್ಸ್ ಕಂಪನಿ ಎಲಾನ್ ಮಸ್ಕ್ ಅವರ ಕಂಪನಿ ಆಗುತ್ತೆ. ಅಮೆರಿಕಾದ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಎಲಾನ್ ಮಸ್ಕ್ ಅವರು. ಸೊ ಎಲಾನ್ ಮಸ್ಕ್ 2002ರಲ್ಲಿ ಈ ಸ್ಪೇಸ್ ಎಕ್ಸ್ ಕಂಪನಿಯನ್ನ ಒಂದು ಸ್ಥಾಪನೆ ಮಾಡ್ತಾರೆ. ಇದೊಂದು ಅಮೆರಿಕಾದ ಒಂದು ಬಾಹ್ಯಾಕಾಶ ಕಂಪನಿ ಆಗುತ್ತೆ. ಯಾವುದು? ಸ್ಪೇಸ್ ಎಕ್ಸ್. ಯಾರ್ದು ಅಂತ ಕೇಳ್ತಾರೆ ಮತ್ತು ಯಾವ ದೇಶದ್ದು ಅಂತ ಕೂಡ ಕೇಳಬಹುದು. ಸ್ಪೇಸ್ ಎಕ್ಸ್ ಕಂಪನಿ ಅಮೆರಿಕ ದೇಶದ ಬಾಹ್ಯಾಕಾಶ ಕಂಪನಿ ಆಗುತ್ತೆ. ಮುಂದಿನ ಪ್ರಶ್ನೆ, ಮೈಡ್ಸೋನ್ ಅಣೆಕಟ್ಟು ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಭಾರತ, ಚೀನಾ, ಅಮೆರಿಕ, ಮಯನ್ಮಾರ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಇದು ಮಯನ್ಮಾರ್ ದೇಶಕ್ಕೆ ಸಂಬಂಧಪಡುತ್ತೆ. ಯಾವುದು? ಮೈಡ್ಸೋನ್ ಅಣೆಕಟ್ಟು ಯೋಜನೆ. ಸೊ ಇದು ಮಯನ್ಮಾರ್ ದೇಶದ ಒಂದು ಅಣೆಕಟ್ಟು ಯೋಜನೆ ಆಗುತ್ತೆ. ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಮೈಡ್ಸೋನ್ ಅಣೆಕಟ್ಟು ಯೋಜನೆಗೆ ಇಲ್ಲಿ ಚೀನಾ ಸಹಾಯವನ್ನ ಮಾಡ್ತಾ ಇದೆ. ಎಷ್ಟು ಸಹಾಯ ಮಾಡ್ತಾ ಇದೆ? $3.6 ಬಿಲಿಯನ್ ನಷ್ಟು ಸಹಾಯವನ್ನ ಮಾಡ್ತಾ ಇದೆ. ಸೊ ಯಾಕೆ ಸಹಾಯವನ್ನ ಮಾಡ್ತಾ ಇದೆ? ಹಾಗಾದ್ರೆ ಸುಮ್ಮನೆ ಅಂತೂ ಸಹಾಯ ಮಾಡಲ್ಲ. ಚೀನಾಗೆ ಏನಾದ್ರೂ ಬೆನಿಫಿಟ್ ಇರಬೇಕಲ್ವಾ? ಸೊ ಈ ಒಂದು ಅಣೆಕಟ್ಟಿನಲ್ಲಿ ಏನು ಒಂದು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಏನು ಉತ್ಪಾದನೆ ಆಗುತ್ತೆ. ಸೊ ಅದರಲ್ಲಿ 93% ಎಲೆಕ್ಟ್ರಿಸಿಟಿ ಏನಿರುತ್ತೆ ಅದನ್ನ ಇಲ್ಲಿ ಚೀನಾ ಪಡ್ಕೊಳ್ಳುತ್ತೆ. ಅಂದ್ರೆ ಚೀನಾಗೆ ಅಗತ್ಯವಿರುವಂತಹ 93% ಎಲೆಕ್ಟ್ರಿಸಿಟಿ ಏನ್ ಮಾಡುತ್ತೆ ಈ ಮೈಡ್ಸೋನ್ ಅಣೆಕಟ್ಟು ಪ್ರೊವೈಡ್ ಮಾಡುತ್ತೆ, ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ? ಇಲ್ಲಿ ಮಯನ್ಮಾರ್ ದೇಶಕ್ಕೆ ಸಹಾಯವನ್ನ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಯಾರಿಗೆ ಕೊಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ, ದಿಶಾ ಪಟಾನಿ, ಅನುಸೂಯ ಸೇನ್ಗುಪ್ತಾ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅನುಸೂಯ ಸೇನ್ಗುಪ್ತಾ ಅವರಿಗೆ ರೀಸೆಂಟ್ ಆಗಿ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅತ್ಯುತ್ತಮ ನಟಿ ಅನ್ನುವಂತಹ ಪ್ರಶಸ್ತಿ ಬಂದಿರುತ್ತೆ. ಯಾವ ಫಿಲಂಗೆ ಬಂದಿದೆ ಇವರಿಗೆ, ಯಾವ ಫಿಲಂನ ಆಕ್ಟಿಂಗ್ಗೆ ಬಂದಿದೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಶೇಮ್ಲೆಸ್, ದ ಶೇಮ್ಲೆಸ್ ಅನ್ನುವಂತಹ ಒಂದು ಫಿಲಂ ನಲ್ಲಿ ಮಾಡಿದಂತಹ ಆಕ್ಟಿಂಗ್, ನಟನೆಗೆ ಈ ಒಂದು ಉತ್ತಮ ನಟಿ ಅನ್ನುವಂತಹ ಪ್ರಶಸ್ತಿಯನ್ನ ಅನುಸೂಯ ಸೇನ್ಗುಪ್ತಾ ಅವರು ಪಡ್ಕೊಂಡಿರ್ತಾರೆ. ಸೊ ಇಲ್ಲಿ ಕಾನ್ಸ್ ಚಲನಚಿತ್ರೋತ್ಸವ ಅಥವಾ ಕೇನ್ಸ್ ಚಲನಚಿತ್ರೋತ್ಸವ ಅಂತ ಕೂಡ ಕರೀತಾರೆ. ಇದು ಫ್ರಾನ್ಸ್ನ ಕ್ಯಾನೆಸ್ನಲ್ಲಿ ನಡೆಯುವಂತಹ ವಾರ್ಷಿಕ ಚಲನಚಿತ್ರೋತ್ಸವ. ಎಲ್ಲಿ ನಡೀತು, ಯಾವ ದೇಶದಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. ಫ್ರಾನ್ಸ್ನ ಕ್ಯಾನೆಸ್ನಲ್ಲಿ ನಡೆಯುವಂತಹ ವಾರ್ಷಿಕ ಚಲನಚಿತ್ರೋತ್ಸವ. ಇದೊಂದು ಅಂತಾರಾಷ್ಟ್ರೀಯ ಫಿಲಂ ಫೆಸ್ಟಿವಲ್ ಆಗುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ, ಈ ಒಂದು ಫಿಲಂ ಫೆಸ್ಟಿವಲ್ ನಲ್ಲಿ ಶೇಮ್ಲೆಸ್ ಚಿತ್ರದಲ್ಲಿನ ಪಾತ್ರಕ್ಕಾಗಿ, ನಟನೆಗಾಗಿ ಅನುಸೂಯ ಸೇನ್ಗುಪ್ತಾ ಅವರಿಗೆ ಅತ್ಯುತ್ತಮ ನಟಿ ಅನ್ನುವಂತಹ ಪ್ರಶಸ್ತಿ ಬಂದಿರುತ್ತೆ. ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ. ಸೊ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ. ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ. ಸೊ ಕಂಪ್ಲೀಟ್ ಮಂತ್ ನ ಒಂದು ಕರೆಂಟ್ ಅಫೇರ್ಸ್ ಅನ್ನ ಸಿಂಗಲ್ ಕ್ಲಾಸ್ ನಲ್ಲಿ ಇಲ್ಲಿ ಕವರ್ ಆಗುತ್ತೆ. ಸೊ ಆಲ್ರೆಡಿ ಪ್ರೀವಿಯಸ್ ಮಂತ್ ಗಳ ಕ್ಲಾಸ್ಗಳು ಇಲ್ಲಿ ಅಪ್ಲೋಡ್ ಇರುತ್ತೆ, ಒಂದ್ಸಲ ತಾವು ಚೆಕ್ ಮಾಡಬಹುದು. ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಡಲಾಗಿರುತ್ತೆ. ಸೊ ತಾವೇನಾದ್ರೂ KS, PSI, PDO, PSI, PC ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇನ್ಕ್ಲೂಡಿಂಗ್ VAO, ಸೊ ಈ ಎಕ್ಸಾಮ್ಸ್ ಗಳಿಗೆ ತಾವೇನಾದ್ರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ, ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನ ಮಾಡ್ತಾ ಇದ್ರೆ, ಜಾಯಿನ್ ಟು ಲರ್ನ್ ಆಪ್ ಮೂಲಕ ತಮ್ಮ ಎಕ್ಸಾಮ್ ಪ್ರಿಪರೇಷನ್ ಅನ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ, ಸ್ಮಾರ್ಟ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.